ಮಂಗಳೂರು ದರೋಡೆಕೋರರನ್ನ ಪೊಲೀಸರು ನಿನ್ನೆಯಷ್ಟೇ ರೋಚಕ ಕಾರ್ಯಾಚರಣೆಯಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ. ನೀವು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ತೂರ್ತೀವಿ ಅಂತ ಪೊಲೀಸರು 3 ದರೋಡೆಕೋರರನ್ನ ಬಂಧಿಸಿದ್ದಾರೆ. ತನಿಖೆ ವೇಳೆ ಈ ದುಷ್ಕರ್ಮಿಗಳು ಕುಖ್ಯಾತ ನಟೋರಿಯಸ್ ಗ್ಯಾಂಗ್ನ ಸದಸ್ಯರು ಅನ್ನೋದು ಬಯಲಾಗಿದೆ. ನಮ್ಮಲ್ಲೇ ನಡೆದಂತಹ ಜಗಳದಿಂದ ಇವರು ಲಾಕ್ ಆಗಿದ್ದು ಬಯಲಾಗಿದೆ. ಈತ ಮಹಜರು ವೇಳೆ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದಂಥ ಆರೋಪಿ ಕಣ್ಣನ್ ಮಣಿ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಹಣ, ಬರೋಬ್ಬರಿ 12 ಕೋಟಿ ರೂಪಾಯಿ. ಹೀಗ್ ಬಂದ್ರು ಹಾಗ್ ತಗೊಂಡು ಹೋದ್ರು. ಈ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಕಡಲ ನಗರಿಯನ್ನೇ ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಕೂಡಲೇ ಎಚ್ಚೆತ್ತ ಮಂಗಳೂರು ಪೊಲೀಸರು 8 ತಂಡ ರಚಿಸಿ ಅಖಾಡಕ್ಕಿಳಿದಿದ್ರು. ಅದರಿಂದ ನಿನ್ನೆ ಭರ್ಜರಿ ಭೇಟಿಯಾಡಿದ್ದಾರೆ. ಈಗ ವಿಚಾರಣೆಯಲ್ಲಿ ಡಕಾಯಿತರ ಒಂದೊಂದೇ ರೋಚಕ ಕಹಾನಿಗಳು ಹೊರಬಡುತ್ತಿವೆ. ದೇಶದ ಹಲವೆಡೆ ದರೋಡೆ ಮಾಡಿ ಸಿಂಹ ಸ್ವಪ್ನವಾಗಿದ್ದ ಡಕಾಯಿತರು. ಮುಂಬೈನ ಕುಖ್ಯಾತ ಧಾರಾವಿ ಗ್ಯಾಂಗ್ನ 3 ಖೆಡ್ಡಾಕ್ಕೆ. ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಖದೀಮರು ದರೋಡೆ ಮಾಡಿರುವುದಾಗಿ ಪೊಲೀಸರಿಗೆ ಅನುಮಾನ ಬಂದಿತ್ತು. ಇದು ಪಕ್ಕಾ ಡಕಾಯಿತಿಯಲ್ಲಿ PhD ಮಾಡಿದ ಗ್ಯಾಂಗ್ನಿಂದಲೇ ಈ ದರೋಡೆ ಆಗಿದೆ ಅಂತ. ಅದರಂತೆ ದೇಶದ ಹಲವೆಡೆ ದರೋಡೆ ಎಸಗಿರುವ 3 ಮುಂಬೈ ಡಕಾಯಿತರನ್ನ ಮಂಗಳೂರು ಪೊಲೀಸರು ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ಬಂಧಿಸಿದ್ದಾರೆ. ಈ ಗ್ಯಾಂಗ್ ಹೆಸರು ನಟೋರಿಯಸ್ ಧಾರಾವಿ ಗ್ಯಾಂಗ್. ತಮಿಳುನಾಡಿನ ಡಿ ಮುರುಗನ್ ದೇವರ್, ಮುಂಬೈನ ಯೋಶುವಾ ರಾಜೇಂದ್ರನ್ ಹಾಗೂ ಕಣ್ಣನ್ ಮಣಿ ಲಾಕ್ ಆಗಿದ್ದಾರೆ. ಬಂಧಿತರಿಂದ ಹಣವಿದ್ದ 2 ಗೋಣಿ ಚೀಲ, ತಲ್ವಾರ್, 2 ಪಿಸ್ತೂಲ್ ಜಪ್ತಿ ಮಾಡಲಾಗಿದೆ. ದರೋಡೆಕೋರರಲ್ಲಿ ರಾಬರಿಗೂ ಮುನ್ನವೇ ಭಿನ್ನಾಭಿಪ್ರಾಯ. ಇನ್ನು ದರೋಡೆಕೋರರು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದೇ ಅವರವರ ನಡುವೆ ನಡೆದ ಗಲಾಟೆಯಿಂದ ಅನ್ನೋದೇ ಇಂಟ್ರೆಸ್ಟಿಂಗ್. ದರೋಡೆಕೋರರಲ್ಲಿ ರಾಬರಿಗೂ ಮುನ್ನವೇ ಭಿನ್ನಾಭಿಪ್ರಾಯ ಶುರುವಾಗಿತ್ತು. ಜಗಳ ಆಗಿದ್ರಿಂದ ಒಬ್ಬನನ್ನ ತಂಡದಿಂದ ಹೊರಗಿಟ್ಟು ದರೋಡೆ ಮಾಡಲಾಗಿತ್ತು. ತಂಡದಿಂದ ಹೊರಬಂದ ಸದಸ್ಯನೇ ಪೊಲೀಸರಿಗೆ ದರೋಡೆಕೋರರ ಬಗ್ಗೆ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟಿದ್ದ. ಈತನ ಮಾಹಿತಿ ಆಧಾರದಲ್ಲೇ ತನಿಖೆ ನಡೆಸಿ ತಮಿಳುನಾಡಿಗೆ ಪರಾರಿಯಾಗಿದ್ದ 3ರನ್ನ ಬಂಧಿಸಲಾಗಿದೆ. ಇನ್ನು ದರೋಡೆಕೋರರು ಕದ್ದ ಚಿನ್ನದ ಸಮೇತ 700 ಕಿಲೋಮೀಟರ್ ಫಿಯೇಟ್ ಕಾರ್ನಲ್ಲೇ ತಮಿಳುನಾಡಿನ ಮಧುರೈ ಬಳಿಕ ತಿರುನಲ್ವೇಲಿಗೆ ಪ್ರಯಾಣ ಮಾಡಿದ್ರು. ಬಳಿಕ ಅಜ್ಞಾತ ಸ್ಥಳದಲ್ಲಿ ಕಾರು ಬಿಟ್ಟು ಚಿನ್ನ ಬಚ್ಚಿಟ್ಟು ಎಸ್ಕೇಪ್ ಆಗಿದ್ರು. ದರೋಡೆಕೋರರ ಬಗ್ಗೆ ರಾಜ್ಯ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದ್ದು, ಶೋಧಕ್ಕಿಳಿದ ಪೊಲೀಸರಿಗೆ ತಮಿಳುನಾಡಿನಲ್ಲಿ ಕಾರು ಪತ್ತೆಯಾಗಿದೆ. ಕಾರಿನ ನಂಬರ್ ಆಧಾರದಲ್ಲಿ ಫಿಯೇಟ್ ಕಾರಿನ ಮಾಲೀಕರು ಮಹಾರಾಷ್ಟ್ರ ಮೂಲದವರು ಅನ್ನೋದು ಗೊತ್ತಾಗಿದೆ. ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇರುವ ಪೊಲೀಸರು ಕೋಟೆಕಾರು ಬ್ಯಾಂಕ್ ಸುತ್ತಮುತ್ತಲಿನ ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ದರೋಡೆ ಮಾಡಿದ್ದ ಖದೀಮರು ತಲಪಾಡಿ ಟೋಲ್ಗೇಟ್ ಮೂಲಕ ಕೇರಳಕ್ಕೆ ಪರಾರಿಯಾಗಿದ್ರು. ಈ ಪ್ರಕರಣದಲ್ಲಿ ಬ್ಯಾಂಕ್ ಸಿಬ್ಬಂದಿ ಶಾಮೀಲಾಗಿರೋ ಶಂಕೆ ವ್ಯಕ್ತವಾಗಿದೆ. 2 ತಿಂಗಳ ಹಿಂದೆ ಮಂಗಳೂರಿಗೆ ಬಂದಿದ್ದ ಕಿಂಗ್ ಪಿನ್ ಮುರುಗನ್ ಕೋಟೆಕಾರು ಬ್ಯಾಂಕ್ ಪರಿಸರದಲ್ಲಿ ಸುತ್ತಾಡಿ ಸ್ಕೆಚ್ ತಯಾರಿಸಿ ತಮಿಳುನಾಡಿಗೆ ತೆರಳಿದ್ದ. ದರೋಡೆಗೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ರಾಜೇಂದ್ರನ್, ಕಣ್ಣನ್ ಮಣಿ ಮತ್ತು ಇತರೆ 6 ಜನರ ಜೊತೆ ವಾಪಸ್ ಬಂದಿದ್ದ. ಫಿಯೇಟ್ ಕಾರ್ನಲ್ಲಿ ಬಂದು ಬ್ಯಾಂಕ್ ದರೋಡೆ ಮಾಡಿದ್ರೆ ಓರ್ವ ಬೇರೆ ಜಾಗದಲ್ಲಿ ನಿಂತು ದರೋಡೆಗೆ ನೆರವು ನೀಡಿದ್ದ. ಪ್ರಾಥಮಿಕ ಹಂತದಲ್ಲಿ 4 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದ್ದು, ಸುಮಾರು 11 ಲಕ್ಷ ನಗದು ದರೋಡೆ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವಿಶೇಷ ತಂಡಗಳನ್ನು ರಚಿಸಿದ್ದಾರೆ. ಸಿಎಂ ಸೂಚನೆ ಹಿನ್ನೆಲೆ ತನಿಖೆ ತೀವ್ರಗೊಳಿಸಿದ್ದು, ಮಂಗಳೂರು ಸಿಸಿಬಿ ಜೊತೆಗೆ 5 ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಒಟ್ಟಾರೆ ದೇಶಾದ್ಯಂತ ದರೋಡೆ ಮಾಡಿ ಕುಖ್ಯಾತಿಯಾಗಿದ್ದ ನಟೋರಿಯಸ್ ಧಾರಾವಿ ಗ್ಯಾಂಗ್ ಅನ್ನ ಮಂಗಳೂರು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನುಳಿದ ಆರೋಪಿಗಳಿಗಾಗಿ ತಡಕಾಡ್ತಿದ್ದಾರೆ. ಕಿರಣ್ ಸೆರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.